ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಅಂದ್ಕೊಳ್ಳುವಂಥ ಕೆಲಸ ನಮಗೆ ಸಿಗ್ತಾ ಇಲ್ಲ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿ, ಇದಲ್ಲದೆ ಬೇರೆ ರೀತಿಯಾಗಿರುವಂಥ ತೊಂದರೆಗಳಿಗೆ ನೀವು ಒಳಗಾಗಿದ್ದೀರಾ. ಅದೆಲ್ಲದಕ್ಕೂ ನೀವು ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಪ್ರೀತಿಯಿಂದ ಅಕ್ಷಯ ವೃಕ್ಷನ ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಮಾರ್ಚ್ 31ನೇ ತಾರೀಕು ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ಸಕ್ಸಸ್ ಆಗಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಬಹುಶಃ ಮನುಷ್ಯನಿಗೆ ಜೀವನದಲ್ಲಿ ಈ ಕನಸು ಅನ್ನೋವಂಥದ್ದು ಅವ್ರವ್ರು ಅಂದ್ಕೊಳ್ಳೋ ಅಂಥದ್ದು ಕನಸಿನಲ್ಲಿ ಕಾಣ್ತಾರೆ, ಅಥವಾ ಕನಸಿನಲ್ಲಿ ಬರುತ್ತೆ, ಅಥವಾ ಕನಸಿನಲ್ಲಿ ಬಂದಿದ್ದು ಕೆಲವು ಸತಿ ನನಸಾಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಸ್ವಪ್ನದಲ್ಲಿ ಈ ಹಾವು ಕಾಣಿಸ್ಕೊಂಡ್ರೆ ನಮ್ದೇನಾದರೂ ಹರಕೆ ಇದೆ ಅಂತನಾ, ಅಥವಾ ನಾವು ಒಂದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಬೇಕಾಗತ್ತಾ? ಇದು ಯಾವ ರೀತಿಯಾಗಿರುವಂಥ ಒಂದು ಇಂಟ್ಯೂಷನ್ಸ್ ಅಥವಾ ಇಂಡಿಕೇಶನ್ಸ್ ನಮಗೆ ಕೊಡ್ತಾ ಇದೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ಜನಕ್ಕೆ ಕನಸಿನಲ್ಲಿ ಹಾವು ಬರುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ, ಅಥವಾ ಅಟ್ಟಿಸ್ಕೊಂಡು ಬರುವಂಥದ್ದು, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಇವತ್ತು ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ಸ್ವಪ್ನ, ಈ ಕನಸು ಅನ್ನೋದು ನಾನು ಬಹುಶಃ ಯಾವಾಗಲಾದರೂ ಹೇಳಿರ್ತೀನೋ ಅಥವಾ ಮರ್ತಿದ್ದೇನೇನೋ, ಜ್ಞಾಪಕ ಬಂದಾಗ ಹೇಳ್ತಿದ್ದೀನಿ ನಾನು. ನಡಿಬೇಕು ನಮ್ಮ ಸ್ವಪ್ನ ಅಂತಂದರೆ, ಬಹುಶಃ ನಾವೇನಾದರೂ ನಮ್ಮ ಮ್ಯಾರೇಜ್ದು ಅದು ಯಾವುದೋ ಒಂದು ಸೆಲೆಬ್ರೇಷನ್ ಆಗಿದ್ದ ಫಂಕ್ಷನ್ದು ಮತ್ತು ವಿಡಿಯೋ ನೋಡಬೇಕು ಅಂತಂದರೆ, ನೀವು 5 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ನಮ್ಮ ಮ್ಯಾರೇಜ್ದು ವಿಡಿಯೋ ಇದ್ದರೆ ಮಾತ್ರ ಹಾಕ್ಕೊಂಡು ನೋಡ್ತೀನಿ ನೀವು ಅಲ್ಲಿ. ಇಲ್ಲಾಂದರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಡೆದಿದ್ದರೆ ಅದನ್ನು ಹಾಕ್ಕೊಂಡು ನೀವು ನೋಡ್ತೀರಿ. ಹಾಗೆಯೇ ನಿಮಗೆ ನಡೆದಿದ್ದರೆ ಮಾತ್ರ ಸ್ವಪ್ನ ಬರುತ್ತೆ. ಹಿಂದೆ ನಡೆದಿದ್ದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರೋಕ್ಕೆ ಸಾಧ್ಯವೇ ಇಲ್ಲ. ನೆನಪಿಟ್ಕೊಳ್ಳಿ, ಹಿಂದಿನ ಜನ್ಮದ್ದಾಗಿರಬಹುದು, ಅಥವಾ ನಿಮಗೆ ಈ ವರ್ಷದಲ್ಲಿ ನೀವು ಎಲ್ಲೋ ಒಂದು ಕಡೆ ಫೇಸ್ಬುಕ್ದು ಮತ್ತೊಂದು ಅಪ್ಲೋಡ್ ಮಾಡಿದರೆ ಮತ್ತೆ ವರ್ಷಕ್ಕೆ ನಿಮ್ಗೆ ಇಂಡಿಕೇಶನ್ ಕೊಡುತ್ತೆ ಅಲ್ವಾ? ಅದು ಮೆಮೊರೀಸ್ ಬರುತ್ತಲ್ಲ. ಹಾಗೆ ಇಂದಿನ ಜನ್ಮದ್ದು ಮೆಮೊರೀಸ್ ನಿಮಗೆ ಟಚ್ ಕೊಡುತ್ತೆ. ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಇದೊಂದು ದೊಡ್ಡ ಅದ್ಭುತವಾಗಿರೋಂಥ ಸಬ್ಜೆಕ್ಟ್. ಇದನ್ನು ಮಾತಾಡ್ತಾ ಹೊರಟ್ರೆ ಈ ಸಂಮೋಹನ ಪ್ರಯೋಗಕ್ಕೆ ತಗೊಂಡೋಗ್ಬೋದು ಅವರನ್ನು. ಪೂರ್ಣವಾಗಿ ಏನಾಗಿದ್ದು ಅನ್ನಲು ಕೂಡ ತಿಳಿಪಡಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಇತ್ತು ಅಂತಂದರೆ ಒಳಪಡಿಸಿದಾಗ ಸತ್ಯಾಂಶ ಖಂಡಿತ ಇದ್ದೇ ಇದೆ. ಸ್ವಪ್ನಗಳು ಏನಾದರೂ ಬರ್ತವೆ ಅಂತಂದರೆ, ನೆನ್ನೆ ಮೊನ್ನೆ ಇದ್ದದ್ದು ಅಥವಾ ಯಾರ ಜೊತೆಗೆ ಮಾತಾಡಿದ್ದು, ಕೆಲವರಿಗೆ ಯಾವಾಗಲೂ ಬ್ಯಾಡ್ ತುಂಬ ಕೆಟ್ಟ ಕನಸು ಬರ್ತಾ ಇರುತ್ತೆ. ಇನ್ನೊಬ್ಬರಿಗೆ ಕೆಲವ್ರಿಗೆ ಒಳ್ಳೇದು ಬರ್ತಾ ಇರುತ್ತೆ. ಆಮೇಲೆ ಕೆಲವ್ರಿಗೆ ಆ ಕನಸಲ್ಲಿ ಬಂದಿರುತ್ತೆ, ಇನ್ನೊಂದು ವಾರದಲ್ಲಿ ಆ ಪ್ಲೇಸ್ಗೆ ಹೋಗಿರ್ತಾರೆ ಅವರು. ಈ ತರಹದ್ದು ನಡೆಯುತ್ತೆ. ಇನ್ನು ಕೆಲವರಿಗೆ ಸರ್ಪಗಳು, ನೀವು ಹೇಳಿದಾಗೆ ಯಥೇಚ್ಛವಾಗಿ ಸರ್ಪಗಳು ಬರುತ್ತೆ, ಅದು ಕಾಣಿಸ್ಕೊಳ್ತಾ ಇರುತ್ತೆ, ನಿಮ್ಮ ನಡ್ಸ್ಕೊಂಡು ಬರ್ತಾ ಇರುತ್ತೆ. ಇದು ಇರುತ್ತೆ ಸೇಮ್. ಇದು ನಿಮಗೆ ಮೆಮೊರೀಸ್ ಹೇಗೆ ಬರುತ್ತೋ ಹಿಂದಿನ ಜನ್ಮದ್ದು ಆಯಾ ದಿನಕ್ಕೆ ಬರ್ತಾನೆ ಇರುತ್ತೆ. ಇದಕ್ಕೇನು ಅಂತಂದರೆ, ಇಂತಹದ್ದು ಅಂತ ಬಂದಾಗ ನೂರಾರಿದೆ ಈ ಸ್ವಪ್ನಗಳು ಮಾತಾಡಲಿಕ್ಕೆ ಹೊರಟ್ರೆ. ಆ ತರಹದ ಸ್ವಪ್ನ ಯಾರಿಗಾದರೂ ತುಂಬ ಕೆಟ್ಟದ್ದಾಗೆ ಬರ್ತಾ ಇದೆ ಅಂತಂದರೆ, ದುಷ್ಟರಿಂದ ನಿಮಗೆ ಹಾವಳಿ ಇದೆ ಅಂತ ಎಚ್ಚೆತ್ಕೊಳ್ಳಿ ಅಂತ. ಸರ್ಪ ಬರ್ತಾ ಇದೆ ಅಂತಂದರೆ, ನಿಮಗೆ 3 ತಿಂಗಳ ಒಳಗಡೆ ಬಹುಶಃ ನಿಮ್ಮ ಒಂದು ದುಷ್ಟರ ಸಹವಾಸದಿಂದ ಅಥವಾ ನಿಮ್ಮ ಸನ್ಮಿತ್ರರಿಂದಲೂ ದುಷ್ಟರಾಗ್ಬಿಡ್ತಾರೆ, ಅಥವಾ ಶತ್ರುಗಳು ಮತ್ತು ದುಷ್ಟರಾಗ್ತಾರೆ. ಎಚ್ಚರ ಇದ್ದು ನೀನು ಸ್ವಲ್ಪ ಇಲ್ಲಿ ಸಾಧ್ಯ ಎಚ್ಚೆತ್ಕೊಳ್ಳಿ ಅಂತ. ಯಾವಾಗ ಎಚ್ಚೆತ್ಕೊಳ್ಳಿಕ್ಕೆ ಒಂದು ಇಂಡಿಕೇಶನ್ ಕೊಡ್ತಾ ಇದೆಯೋ ಆವಾಗ ನೀವೇನು ಮಾಡ್ಕೊಳ್ತೀರಿ? ನಾವೇನು ಮಾಡ್ತೀವಿ, ನೇರವಾಗಿ ಆ ಒಂದು ಎಲ್ಲಿ ಸರ್ಪ ದೇವಸ್ಥಾನ ಇದೆಯೋ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಹೋಗೋದು, ಒಂದು ಪ್ರದಕ್ಷಿಣೆ ಮಾಡೋದು, ದಾನ ಕೊಡೋದು ಬಂದುಬಿಡ್ತೀವಿ. ಇದನ್ನು ಮಾಡ್ಕೊಳ್ತಾರೆ. ಬಹುಶಃ ಅದೊಂದು ಪರ್ಸೆಂಟೇಜ್ ಕರೆಕ್ಟಾಗಿ ಒರಿಜಿನಲ್ ಆಗಿ ರಾತ್ರಿ ನಮಗೆ ಸ್ವಪ್ನದಲ್ಲಿ ಕೆಟ್ಟದ್ದು ಕಾಣಿಸ್ಕೊಂಡಿದೆ ಅಂತಂದರೆ, ಕೆಟ್ಟದ್ದು ಬರಬಾರ್ದು ಅಂದರೆ ಕೂಡ ಹನುಮಂತನ ಮಂತ್ರವೇ ಹೇಳಿ ಮಲ್ಕೊಳ್ತಾರೆ, ಮಲಗುವಂಥದ್ದು ಇರುತ್ತೆ. ನೀವು ಸ್ವಪ್ನ ಬಂದ ಕೂಡಲೇ ಬೆಳಗ್ಗೆ ಎದ್ದು ನೋಡಬೇಕಾಗಿರ್ತಕ್ಕಂತಹದ್ದು, ಈ ಕಲಿ ನಮ್ಮನ್ನು ಕಾಡಬಾರ್ದು ಅಂತಂದರೆ 4 ನಾನು ಬಹುಶಃ ಮೊದಲೇ ಹೇಳಿದ್ದೀನಿ. ಈ ದಮಯಂತಿ, ನಳ, ಋತುಪರ್ಣ ರಾಜ, ಸರ್ಪ, ಕಾರ್ಕೋಟಕಸ್ಯ ನಾಗಸ್ಯ ನಳದಮಯಂತಿ ಅಂತ ಈ 4 ಜನ ನೋಡಬೇಕು. ಇವರು ಈ 4 ಜನದ ಚಿತ್ರಪಟ ನೋಡಿದ್ರೆ ಕಲಿ ಇವರನ್ನು ಬಾಧಿಸೋದಿಲ್ಲ, ನೋವು ಕೊಡೋದಿಲ್ಲ, ಇವರು ತಂಟೆಗೂ ಬರೋದಿಲ್ಲ ಅಂತ. ಈ 4ಕ್ಕೆ ಸಂಬಂಧಪಟ್ಟದ್ದು ಆದಮೇಲೆ ನಂತರ ಹನುಮಂತನ ದರ್ಶನವನ್ನು ಮಾಡ್ಕೋಬೇಕು ನೀವು. ಮೊದಲು ಹನುಮಂತನ ದರ್ಶನ, ನಿಮಗೆ ಸರ್ಪ ಬರಲಿ, ಮತ್ತೊಂದು ಬರಲಿ, ಇನ್ನೊಂದು ಬರಲಿ, ಏನಾದರೂ ಬರಲಿ ಕೆಟ್ಟದ್ದು,
ಹನುಮಂತನ ದರ್ಶನವನ್ನು ನೀವು ಮಾಡ್ಕೊಳ್ತೀರಿ. ಅದಾದ ನಂತರ ನೀವು ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಹುರುಳಿಕಾಳಿನ ಹಿಟ್ಟು ಮೂರನ್ನು ಕೂಡ ಮಿಶ್ರಣ ಮಾಡಿ ನೀವು ಒಂದೇ ಒಂದು ಸರ್ಪಾಕೃತಿಯನ್ನು ಮಾಡಿಕೊಳ್ತಾ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಧೂಪ ದೀಪ ಹಾಕಿ ನಮಸ್ಕಾರ ಮಾಡಿಕೊಳ್ತಾ ನಾಗನ ಅಷ್ಟೋತ್ತರವನ್ನು ಓದಿಬಿಟ್ಟು ನೀರಲ್ಲಿ ಅದನ್ನು ಬಿಡುವಂಥ ಪದ್ಧತಿ ಇರುತ್ತೆ. ಆಮೇಲೆ ಬೆಳ್ಳಿಯಲ್ಲಿ ಒಂದು ನಾಗ ತಂದು 12 ದಿನಗಳ ಕಾಲ ಪೂಜೆ ಮಾಡಿ ಮತ್ತು ಹುತ್ತಕ್ಕೆ ಬಿಡುವಂಥದ್ದು ಇರುತ್ತೆ. ಅಥವಾ ಯಾವುದೊಂದು ಕ್ಷೇತ್ರಕ್ಕೆ ಹೋಗಿ ಆ ಉಂಡಿಯಲ್ಲಿ ಹಾಕುವಂಥದ್ದು ಇರುತ್ತೆ. ಈ ಥರ ಹದ್ದು ಮಾಡಿಕೊಳ್ಬೇಕಾಗತ್ತೆ. ಸರ್ಪವೇ ಬರೋದಾದರೆ ಇನ್ನು ಒಳ್ಳೆಯದು ಅಂತ ಆದಾಗ ನಿಮಗೇನೋ ಒಂದು ಖುಷಿ ಕೊಡ್ತಾ ಇದೆ ಆ ಕನಸು. ಯಾವಾಗಲೂ ಆ ಕನಸು ಬಂದಾಗ ನಮ್ಗೆ ಖುಷಿ ಕೊಡ್ತಾ ಇದೆ. ಅದಕ್ಕೊಂದು ಕೃತಜ್ಞತೆ ಸಲ್ಲಿಸೋದು ಹೇಗೆ ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು 11 ಎಳೆನೀರಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು. ಒಟ್ಟಾರೆ 11 ಎಳೆನೀರಿಂದ ಅಭಿಷೇಕವನ್ನು ಮಾಡಿಸಿದ್ದೀವಿ ಅಂತಂದರೆ ಅದು ಕೆಟ್ಟ ಕನಸಾಗಿರಲಿ ಒಳ್ಳೆಯದಾಗಿ ಮಾರ್ಪಡ್ತಕ್ಕಂಥದ್ದು. ಒಳ್ಳೆ ಕನಸಾಗಿರಲಿ ಮತ್ತಷ್ಟು ಒಳ್ಳೆತನ ನಿಮಗೆ ನೀಡುವಂಥದ್ದು ಶಿವನ ಕೃಪೆ ಇರುತ್ತೆ. ಎಲ್ಲ ಶುಭಗಳಿಗೂ ಶಿವನೇ ಕಾರಣವಾದ್ದರಿಂದ ಅಂತಹ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಕೆಟ್ಟ ಕನಸುಗಳು ಕೂಡ ಒಳ್ಳೆಯ ಕನಸುಗಳು ನನಸನ್ನಾಗಿ ಮಾರ್ಪಡ್ತ ಶಕ್ತಿ ಅಂಥ ಎಳನೀರಿಗಿರುತ್ತೆ. ಖಂಡಿತ ಗುರುಗಳೇ, ಸ್ವಪ್ನದಲ್ಲಿ ಸರ್ಪಗಳು ಬರ್ತಾ ಇದ್ರೆ ಯಾವ ರೀತಿಯಾಗಿರುವಂಥ ಇಂಡಿಕೇಶನ್ಸ್ ನಮಗೆ ಕೊಡುತ್ತೆ, ಜೀವನದಲ್ಲಿ ಮುಂದೆ ಬರುವಂಥ ಘಟನೆಗಳ ಬಗ್ಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಪರಿಹಾರ ನಾವೇನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಸ್ವಪ್ನದಲ್ಲಿ ತಮ್ಮ ಕನಸಿನಲ್ಲಿ ಸರ್ಪಗಳು ಬರ್ತಾ ಇದೆ ಅಂತಂದರೆ ಯಾವ ರೀತಿಯಾಗಿರುವಂಥ ಇಂಡಿಕೇಶನ್ಸ್ ಅದು ನಿಮಗೆ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸಿದ್ದಾರೆ. ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.